ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಚೈತ್ರ. ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಪರ್ಟಿಕ್ಯುಲರ್ ಆಗಿ ಮ್ಯಾಮ್ ಬ್ರೈಡಲ್ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿ ಅಂತ ಕೇಳಿದರು. ಸೊ ಅವರಿಗೋಸ್ಕರ ಅಂತಲೇ ನಾನಿವತ್ತು ಬ್ರೈಡಲ್ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಅದು ಕೂಡ ತುಂಬಾ ಅಫೋರ್ಡಬಲ್ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಈ ಲುಕ್ಕನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ಲುಕ್ಕನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಿದ್ದೀನಿ ಅಂತ ಗೊತ್ತಾಗಬೇಕು ಅಂತ ಹೇಳಿದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಸ್ ಫ್ರೆಂಡ್ಸ್, ನಾನೀಗ ಬ್ರೈಡಲ್ ಮೇಕಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನೀಗ ಟೋನರ್ ಆಗಿ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ರೋಸ್ ವಾಟರ್ ಬಂದುಬಿಟ್ಟು ನೀವು ಯಾವುದೇ ಕಂಪನಿದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನು ಅಪ್ಲೈ ಮಾಡಿ ನಾವು 10 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ಈಗ 10 ಸೆಕೆಂಡ್ಸ್ ಆಗಿದೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಪ್ರೈಮರ್ನ ಯೂಸ್ ಮಾಡಬೇಕು. ಪ್ರೈಮರ್ ಆಗಿ ನೀವು ಬೇಕಂದರೆ ಅಲೋವೆರಾ ಜೆಲ್ಲನ್ನು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ವಿಕ್ಟೋರಿಯನ್ ಗರ್ಲ್ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಜೆಲ್ ಬೇಸ್ಡ್ ಪ್ರೈಮರ್ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ನಾನು ನನ್ನ ಕಂಪ್ಲೀಟ್ ಫೇಸಿಗೆ ಅಪ್ಲೈ ಮಾಡ್ತಿದ್ದೀನಿ. ಪರ್ಟಿಕ್ಯುಲರ್ಲಿ ನನ್ನ ಫೇಸಲ್ಲಿ ಅಂದರೆ ಕೆನ್ನೆ ಹತ್ರ ಮತ್ತು ಮುಖ ಹತ್ರ ಎಲ್ಲ ಓಪನ್ ಪೋರ್ಸ್ ಇರುತ್ತಲ್ಲ, ಅಲ್ಲಿಗಂತೂ ಕಂಪಲ್ಸರಿಯಾಗಿ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಒಂದು ನಾನಿಲ್ಲಿ ಒಂದು ಲಿಪ್ ಬಾಮ್ ಆಗಿ ವ್ಯಾಸ್ಲಿನ್ನ ಯೂಸ್ ಮಾಡ್ತಿದ್ದೀನಿ. ವ್ಯಾಸ್ಲಿನ್ ಬಂದುಬಿಟ್ಟು ಜಸ್ಟ್ 5 ರೂಪೀಸಿಗೆ ನಿಮಗೆ ಸಿಗುತ್ತೆ. ಈಗಲೇ ನನ್ನ ಲಿಪ್ಪಿಗೆ ನಾನು ಮಾಯ್ಶ್ಚರೈಸ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಲಿಪ್ಸ್ಟಿಕ್ ಹಚ್ಚುವಾಗ ಚೆನ್ನಾಗಾಗುತ್ತೆ. ಹಾಗಾಗಿ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಫೌಂಡೇಶನ್ ಬಂದುಬಿಟ್ಟು ಆ್ಯಸ್ ಯೂಶ್ವಲ್ ನಾನು ಲ್ಯಾಕ್ಮಿ ಇನ್ವಿಸಿಬಲ್ ಫಿನಿಶ್ ಫೌಂಡೇಶನ್ನ ಅಪ್ಲೈ ಮಾಡಿದ್ದೀನಿ. ಇದನ್ನು ನನ್ನ ಕಂಪ್ಲೀಟ್ ಫೇಸ್, ನೆಕ್ ಮತ್ತು ಇಯರ್ಸಿಗೆಲ್ಲ ಅಪ್ಲೈ ಮಾಡಿದ್ದೀನಿ. ಹಾಗೆ ಒಂದು ಬ್ರಷ್ನ ತೊಗೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೀವು ಫೌಂಡೇಶನ್ ಅಪ್ಲೈ ಮಾಡುವಾಗ ಯಾವುದೇ ಕಾರಣಕ್ಕೂ ನಿಮ್ಮ ನೆಕ್ ಪಾರ್ಟನ್ನು ಮಾತ್ರ ಮರಿಬೇಡಿ. ಹಾಗೇನಾದರೂ ನೀವು ಮರೆತರೆ ನಿಮ್ಮ ಮುಖನೇ ಬೇರೆ ಕಲರ್ ಮತ್ತು ನೆಕ್ಕೆ ಬೇರೆ ಕಲರ್ ಆಗಿ ಸ್ವಲ್ಪ ಆಡಾಗಿ ಕಾಣಿಸುತ್ತೆ. ಎಸ್, ಈಗ ಫೌಂಡೇಶನ್ ಅಪ್ಲೈ ಮಾಡ್ಕೊಂಡಾಯಿತು. ನೆಕ್ಸ್ಟ್ ಒಂದು ನಾನೀಗ ಐ ಮೇಕಪ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಮೇಕಪ್ ಬೇಸಾಗಿ ಮೆಬಿಲಿನ್ ನ್ಯೂಯಾರ್ಕ್ ಅವ್ರದ್ದು ಕನ್ಸಿಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ಫಸ್ಟಿಗೆ ಅಪ್ಲೈ ಮಾಡಿಕೊಂಡು ಒಂದು ಪ್ಲಫಿ ಬ್ರಷ್ ತೊಗೊಂಡು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಈಗ ನೋಡಿ, ನಾನು ಕನ್ಸಿಲರ್ನ ಕಂಪ್ಲೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಐ ಶೇಡನ್ನು ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದು ಐ ಶ್ಯಾಡೋಸ್ನ ಯೂಸ್ ಮಾಡ್ತಿದ್ದೀನಿ. ಅದರಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಒಂದು ಲೈಟ್ ಆರೆಂಜ್ ಕಲರ್ದು ತೊಗೊಂಡ್ಬಿಟ್ಟು ಅದನ್ನು ನಾನು ಬೇಸಾಗಿ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನಾವಿದನ್ನು ಅಪ್ಲೈ ಮಾಡೋಕ್ಕೂ ಮುಂಚೆ ಎಕ್ಸ್ಟ್ರಾ ಪ್ರಾಡಕ್ಟ್ ಏನಿದೆ ಅದನ್ನು ಈ ರೀತಿಯಾಗಿ ಟ್ಯಾಪ್ ಮಾಡಿ ರಿಮೂವ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಏನಂತ ಹೇಳಿದ್ರೆ ಪ್ರಾಡಕ್ಟ್ ಎಲ್ಲ ಜಸ್ಟ್ ಕಣ್ಣಿನ ಮೇಲೆ ಕೂತಾಗ ಕಾಣಿಸುತ್ತೆ, ಅದು ಚೆನ್ನಾಗಿ ಬ್ಲೆಂಡ್ ಆಗೋದಿಲ್ಲ. ಹಾಗೆ ನಾನಿಲ್ಲಿ ಒಂದು ಕಣ್ಣಿನ ಮೇಕಪ್ನ ಮಾತ್ರ ಆನ್ ಕ್ಯಾಮ್ರಾ ಮಾಡ್ತಿದ್ದೀನಿ, ಇನ್ನೊಂದು ಕಣ್ಣಿಗೆ ಆಫ್ ಕ್ಯಾಮ್ರಾ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ವಿಡಿಯೋ ತುಂಬ ಲೆಂದಿ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಬ್ಲ್ಯಾಕ್ ಕಲರ್ ಐ ಶ್ಯಾಡೋಸ್ನ ತಗೊಂಡು ನನ್ನ ಔಟರ್ ವಿ ಏನಿದೆ ಅಲ್ಲಿಗೆ ಮಾತ್ರ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು ಅಪ್ಲೈ ಮಾಡುವಾಗ ನಾನು ಒಂದು ಸ್ಮಾಲ್ ರೌಂಡ್ ಬ್ರಷ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವೀಗ ನೋಡ್ತಾ ಇರ್ಬೋದು. ನಾನಿವತ್ತು ಬ್ಲ್ಯಾಕ್, ಗೋಲ್ಡ್ ಮತ್ತು ಸಿಲ್ವರ್ ಕಲರಲ್ಲಿ ಒಂದು ಒಳ್ಳೆ ಸ್ಮೋಕಿ ಲುಕ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡೋಣ ಫೈನಲ್ ಲುಕ್ ಯಾವ ರೀತಿಯಾಗಿ ಬರುತ್ತೆ ಅಂತ. ನೆಕ್ಸ್ಟ್ ನಾನಿಲ್ಲಿ ಈ ರೀತಿಯಾದ ಒಂದು ಫ್ಲ್ಯಾಟ್ ಬ್ರಷ್ನ ಯೂಸ್ ಮಾಡಿಕೊಂಡು ನಾನು ಔಟರ್ ವಿಗೆ ಶೇಪ್ ಕೊಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೀವು ಈ ರೀತಿಯಾಗಿ ಶೇಪ್ ಕೊಡೋದಕ್ಕೆ ಟೇಪ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ಈಗ ಮತ್ತೆ ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಐ ಮೇಕಪ್ಪಲ್ಲಿ ಬ್ಲೆಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಇಲ್ಲಾಂದರೆ ಪ್ರಾಡಕ್ಟ್ ಎಲ್ಲ ಹಾಗೆ ಸ್ವಲ್ಪ ಪ್ಯಾಚಿ ಅನಿಸುತ್ತೆ, ನಮಗೆ ಅದೊಂದು ಸೆಟಲ್ಡ್ ಆಗಿ ಕಾಣಿಸೋದಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಸೇಮ್ ಪ್ಯಾಲೆಟಲ್ಲಿ ಸ್ವಲ್ಪ ಗೋಲ್ಡನ್ ಕಲರ್ ಐ ಶ್ಯಾಡೋಸ್ನ ತೊಗೊಂಡು ಅದನ್ನು ನನ್ನ ಇನ್ನರ್ ಕಾರ್ನರಿಂದ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ.
ನೆಕ್ಸ್ಟ್ ನಾನಿಲ್ಲಿ ಸೇಮ್ ಪ್ಯಾಲೆಟಲ್ಲಿ ಸಿಲ್ವರ್ ಕಲರ್ದು ಐ ಶ್ಯಾಡೋಸ್ ತೊಗೊಂಡು ಅದನ್ನು ಜಸ್ಟ್ ನನ್ನ ಇನ್ನರ್ ಕಾರ್ನರ್ ಅಂದರೆ ಬಿಗಿನಿಂಗಲ್ಲಿ ಮಾತ್ರ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ ನೀವೀಗ ನೋಡ್ತಾ ಇರ್ಬೋದು, ಅದೊಂದು ಕಂಟಿನ್ಯೂಟಿಯಾಗಿ ಕಾಣಿಸುತ್ತೆ. ಫಸ್ಟಿಗೆ ಸಿಲ್ವರ್ ಕಲರ್, ನೆಕ್ಸ್ಟ್ ಒನ್ ಬಂದುಬಿಟ್ಟು ಗೋಲ್ಡನ್, ನೆಕ್ಸ್ಟ್ ಒನ್ ಬ್ಲ್ಯಾಕ್. ಸೊ ಇದು ಒಂದು ಕಂಪ್ಲೀಟ್ ಆಗಿರೋಂಥ ಒಂದು ಸ್ಮೋಕಿ ಲುಕ್ಕನ್ನು ಕೊಡುತ್ತೆ. ನೀವು ಬೇಕು ಅಂತ ಹೇಳಿದರೆ ಗೋಲ್ಡನ್ ಕಲರ್ ಹೈಲೈಟರ್ ಇದ್ದರೆ ನೀವು ಅದನ್ನು ಕೂಡ ನಿಮ್ಮ ಐಲಿಡ್ ಮೇಲೆ ಅಪ್ಲೈ ಮಾಡ್ಬೋದು. ನಾನೀಗ ಸ್ವಲ್ಪ ಅಂದರೆ ಒಳ್ಳೆ ಒಂದು ಫೋಟೋ ಲುಕ್ ಕೊಡೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಐಲಿಡ್ ಮೇಲೆ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಎಕ್ಸ್ಟ್ರಾ ಮೇಕಪ್ ಪ್ರಾಡಕ್ಟ್ ಫಾಲ್ ಆಫ್ ಆಗಿರುತ್ತಲ್ವ ನಮ್ಮ ಕೆನ್ನೆ ಮೇಲೆಲ್ಲ, ಸೊ ಅದನ್ನು ಒಂದು ಬ್ರಷ್ ತೊಗೊಂಡು ಚೆನ್ನಾಗಿ ರಿಮೂವ್ ಮಾಡಿಕೊಂಡೆ. ಹಾಗೆ ನಾನಿಲ್ಲಿ ಸೇಮ್ ಪ್ಯಾಲೆಟಲ್ಲಿ ಒಂದು ಬ್ರೌನ್ ಕಲರ್ದು ಐ ಶ್ಯಾಡೋಸ್ನ ತೊಗೊಂಡು ನಾನಿವತ್ತು ಐಬ್ರೋ ಫಿಲ್ಲಿಂಗಿಗೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂತ ಹೇಳಿದರೆ ಐಬ್ರೋ ಫಿಲ್ಲಿಂಗ್ ಪೆನ್ಸಿಲ್ಸ್ನ ಯೂಸ್ ಮಾಡ್ಬೋದು, ಇಲ್ಲಾಂತ ಹೇಳಿದರೆ ಐಬ್ರೋ ಫಿಲ್ಲಿಂಗಿಗೆ ಅಂತಲೇ ಪೌಡರ್ಸ್ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಐಬ್ರೋ ಫಿಲ್ಲಿಂಗ್ ಮಾಡುವಾಗ ಯಾವಾಗಲೂ ನಿಮ್ಮ ಐಬ್ರೋನ ಕಲರ್ ಏನಿದೆ ಅದರ ಒಂದು ಲೈಟರ್ ಶೇಡ್ನ ತೊಗೊಳ್ಳಿ. ನನ್ನ ಐಬ್ರೋಸ್ ಫುಲ್ ಬ್ಲ್ಯಾಕ್ ಇದೆ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಬ್ರೌನ್ ಕಲರ್ ತೊಗೊಂಡಿದ್ದೀನಿ. ಹಾಗೆಯೇ ನಾನಿವತ್ತು ಕ್ರಿಯೇಟ್ ಮಾಡ್ತಾ ಇರೋಂಥ ಲುಕ್ ಬಂದುಬಿಟ್ಟು ಬ್ರೈಡಲ್ ಮೇಕಪ್ ಲುಕ್ ಆಗಿರೋದ್ರಿಂದಾಗಿ ಫಾಲ್ಸ್ ಐಲ್ಯಾಶಸ್ ಹಾಕಿದರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿವತ್ತು ಫಾಲ್ಸ್ ಐಲ್ಯಾಶಸ್ನ ಹಾಕ್ತಿದ್ದೀನಿ. ಆ್ಯಂಡ್ ಇದನ್ನು ಅಪ್ಲೈ ಮಾಡೋದಕ್ಕೆ ನನ್ನ ಕೈಯನ್ನೇ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕು ಅಂತ ಹೇಳಿದರೆ ಪ್ಲಕ್ಕರ್ನ ಕೂಡ ಯೂಸ್ ಮಾಡ್ಬೋದು. ಈಗ ನೋಡಿ ಎರಡೂ ಸೈಡು ನಾನು ಫಾಲ್ಸ್ ಐಲ್ಯಾಶಸ್ನ ಹಾಕಿದ್ದೀನಿ. ಆ್ಯಕ್ಚುಲಿ ಫಾಲ್ಸ್ ಐಲ್ಯಾಶಸ್ ಹಾಕಿದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಬಟ್ ನಾನು ಈ ಲುಕ್ಕನ್ನು ಕ್ರಿಯೇಟ್ ಮಾಡಿರೋದು ಕತ್ಲಲ್ಲಾಗಿರೋದ್ರಿಂದಾಗಿ ಅಷ್ಟೊಂದು ಚೆನ್ನಾಗಿ ಎದ್ದು ಕಾಣಿಸ್ತಾ ಇಲ್ಲ. ಅದೇ ನಾನು ಡೇ ಟೈಮಲ್ಲಿ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ನಾನಿಲ್ಲಿ ಮೆಬಿಲಿನ್ ನ್ಯೂ ಯಾರ್ಕ್ದು ಐಲೈನರ್ನ ಯೂಸ್ ಮಾಡ್ತಾಯಿದ್ದೀನಿ. ಈಗಾಗಲೇ ನಾನು ಸ್ಮೋಕಿ ಲುಕ್ಕನ್ನು ಕ್ರಿಯೇಟ್ ಮಾಡಿರೋದ್ರಿಂದಾಗಿ ಇದರಲ್ಲಿ ಎಕ್ಸ್ಟ್ರಾ ವಿಂಗ್ ಏನು ಕ್ರಿಯೇಟ್ ಮಾಡ್ತಿಲ್ಲ. ಹಾಗೆ ಜಸ್ಟ್ ಒಂದು ಥಿನ್ ಲೇಯರ್ನ ಅಪ್ಲೈ ಮಾಡಿಬಿಟ್ಟು ಹಾಗೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಲ್ಯಾಕ್ಮಿ ಅವ್ರದ್ದು ಕೊಲೆಜಲ್ ಐಕಾನಿಕ್ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ತುಂಬ ತಿಕ್ಕಾಗೇನೂ ಆಗ್ತಾ ಇಲ್ಲ, ತುಂಬ ಹೆವಿ ಅನಿಸ್ಬಿಡುತ್ತೆ. ಹಾಗಾಗಿ ಜಸ್ಟ್ ಒನ್ ಲೇಯರ್ ಯೂಶ್ವಲ್ ಆಗಿ ನಾವು ಏನು ಅಪ್ಲೈ ಮಾಡ್ತೀವಲ್ಲ ಅದೇ ರೀತಿಯಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಹಾಗೆ ನಾನಿಲ್ಲಿ ನನ್ನ ಡಾರ್ಕ್ ಸರ್ಕಲ್ಸ್ನೆಲ್ಲ ಕವರ್ ಮಾಡೋದಕ್ಕೆ, ಹಾಗೆ ನನ್ನ ಮೌತ್ ಹತ್ರ ಇರೋಂಥ ಕೆಲವೊಂದು ಡಾರ್ಕ್ ಸ್ಪಾಟ್ಸ್ನ ಕವರ್ ಮಾಡೋದಕ್ಕೆ ಅಂತೇಳಿ ಕನ್ಸಿಲರ್ನ ಯೂಸ್ ಮಾಡಿದ್ದೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನಿಲ್ಲಿ ಒಂದು ಕಾಂಟೂರ್ ಪ್ಯಾಲೆಟಲ್ಲಿ ಬ್ರೌನ್ ಕಲರ್ ಕಾಂಟೂರ್ನ ತೊಗೊಂಡು ಈ ರೀತಿಯಾಗಿ ನನ್ನ ಕೆನ್ನೆ ಹತ್ರ ಹಾಗೆ ನನ್ನ ಚಿನ್ನ ಹತ್ರ ಕೆಳಗೆ ಬೋನ್ ಇದೆಯಲ್ಲ ಅಲ್ಲಿಗೆಲ್ಲ ಕಾಂಟೂರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ ಕಾಂಟೂರಿಗೂ ಕೂಡ ನಿಮಗೆ ಪೌಡರ್ ಸಿಗುತ್ತೆ, ಬೇಕಾದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನು ಬ್ಲೆಂಡ್ ಮಾಡೋದಕ್ಕೆ ನೀವು ಈ ರೀತಿಯಾದ ಬ್ರಷ್ ಅಂದರೆ ಆ್ಯಂಗ್ಲರ್ ಶೇಪಲ್ಲಿರುವಂಥ ಬ್ರಷ್ನ ಯೂಸ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಕಾಂಟೂರಿಂಗ್ ಮಾಡೋದ್ರಿಂದಾಗಿ ನಿಮ್ಮ ಮುಖ ಏನಾದರೂ ತುಂಬ ದಪ್ಪವಾಗಿದ್ದರೆ ಅದು ಸ್ವಲ್ಪ ಸ್ಲಿಮ್ ಆಗಿ ಕಾಣಿಸೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆ ನಾನಿಲ್ಲಿ ಸೇಮ್ ಕಾಂಟೂರಿಂಗ್ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ನನ್ನ ನೋಸಿಗೂ ಕೂಡ ನಾನು ಶೇಪ್ ಕೊಡ್ತಾ ಇದ್ದೀನಿ. ನೀವು ಬೇಕು ಅಂತ ಹೇಳಿದರೆ ಮೂಗಿನ ಮಧ್ಯ ಭಾಗಕ್ಕೆ ಮತ್ತು ತುದಿಗೆ ಸ್ವಲ್ಪ ಹೈಲೈಟರ್ನ ಅಪ್ಲೈ ಮಾಡ್ಬೋದು, ಹಾಗೆ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ. ನಾನಿಲ್ಲಿ ಯಾವುದೇ ಹೈಲೈಟರ್ನ ಯೂಸ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಡೈರೆಕ್ಟಾಗಿ ನನ್ನ ಕೆನ್ನೆಗೆ ನಾನು ಬ್ಲಷನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂತ ಹೇಳಿದರೆ ನಿಮ್ಮ ಫೇವ್ರೆಟ್ ಲಿಪ್ಸ್ಟಿಕ್ಕನ್ನೇ ಬ್ಲಷ್ ಆಗಿ ಯೂಸ್ ಮಾಡ್ಬೋದು, ಬಟ್ ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ, ಆರ್ಟಿಫಿಷಿಯಲ್ ಲುಕ್ ಕೊಡುತ್ತೆ. ಸ್ವಲ್ಪ ಆದಷ್ಟು ಕಡಿಮೆ ಬ್ಲಷ್ನ ಯೂಸ್ ಮಾಡಿ. ಈಗ ಲಿಪ್ ಲೈನರ್ ಮತ್ತು ಲಿಪ್ಸ್ಟಿಕ್ ಅಪ್ಲೈ ಮಾಡಬೇಕು. ನಾನಿಲ್ಲಿ ಫಸ್ಟಿಗೆ ಲಿಪ್ ಲೈನರ್ನ ನನ್ನ ಲಿಪ್ಪಿನ ಶೇಪ್ ಏನಿದೆ ಅದ್ರ ಪ್ರಕಾರನೇ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ನೋಡಿ ನನ್ನ ಲಿಪ್ಪಿನ ಶೇಪ್ನ ಪ್ರಕಾರನೇ ನಾನು ಲಿಪ್ ಲೈನರ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡಬೇಕು. ನಾನೀಗ ಲಿಪ್ಸ್ಟಿಕ್ಕಿಗೆ ಲ್ಯಾಕ್ಮಿ ಅವ್ರದ್ದು ರೆಡ್ ಲಿಪ್ಸ್ಟಿಕ್ ಹಾಗೇ ಫೇಸಸ್ ಕೆನಡಾದು ನ್ಯೂಡ್ ಲಿಪ್ಸ್ಟಿಕ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಬೇಕು ಅಂತ ಹೇಳಿದರೆ ಲಿಪ್ಸ್ಟಿಕ್ನ ಅಪ್ಲೈ ಮಾಡೋದಕ್ಕೆ ಈ ರೀತಿಯಾದ ಚಿಕ್ಕ ಬ್ರಷ್ನ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಲಿಪ್ಸ್ಟಿಕ್ಕಿಂದನೇ ನಿಮ್ಮ ಲಿಪ್ಪಿಗೆ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಬೋದು.
ಈಗ ನೋಡಿ ಲಿಪ್ ಲೈನರ್ ಆಗಿ ಲಿಪ್ಸ್ಟಿಕ್ ಎರಡು ಕೂಡ ಅಪ್ಲೈ ಮಾಡಾಗಿದೆ. ಬಟ್ ಲಿಪ್ಸ್ಟಿಕ್ ನನ್ನ ಲೋವರ್ ಲಿಪ್ ಏನಿದೆ ಅಲ್ಲಿ ಸ್ವಲ್ಪ ಕೆಳಗೆ ಬಂದಿದೆ. ಸೊ ನಾನೀಗ ಅದನ್ನು ಸರಿ ಮಾಡ್ಕೋಬೇಕು. ಇದನ್ನು ಸರಿ ಮಾಡೋಕ್ಕೆ ನಾನು ಅಗೇನ್ ಇಲ್ಲಿ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಲಿಪ್ಸ್ಟಿಕ್ ಹಾಕುವಾಗ ನಿಮ್ಮ ಲಿಪ್ನ ಶೇಪ್ ಏನಿದೆ ಅದನ್ನು ಬಿಟ್ಟು ಕೆಳಗೆ ಇಲ್ಲಾಂದರೆ ಮೇಲೆ ಏನಾದರೂ ಹೋದರೆ ನೀವು ಈ ರೀತಿಯಾಗಿ ಕನ್ಸೀಲರ್ನ ಹಾಕಿಬಿಟ್ಟು ಅದನ್ನು ಸರಿ ಮಾಡ್ಕೋಬೋದು. ಈಗ ನೋಡಿ ಶೇಪ್ ಪ್ರಕಾರನೇ ಸರಿಯಾಗಿ. ಈಗ ಮೇಕಪ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಬ್ರೈಡಲ್ ಮೇಕಪ್ ಆಗಿರೋದ್ರಿಂದಾಗಿ ನಾನಿಲ್ಲಿ ದೊಡ್ಡ ಬಿಂದಿನ ಇಡಬೇಕಿತ್ತು. ಬಟ್ ನನ್ನ ಹತ್ರ ದೊಡ್ಡ ಬಿಂದಿ ಇರಲಿಲ್ಲ. ಹಾಗಾಗಿ ನನ್ನ ಹತ್ರ ಇರುವಂಥ ಒಂದು ಲಿಕ್ವಿಡ್ ಲಿಪ್ಸ್ಟಿಕ್ ಅನ್ನು ಯೂಸ್ ಮಾಡಿಕೊಂಡು ನಾನು ಈ ರೀತಿಯಾಗಿ ದೊಡ್ಡ ಬಿಂದಿನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಎಸ್, ಈಗ ಮೇಕಪ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾನು ಒಂದು ಹಾಗೇ ಸಿಂಪಲ್ ಆಗಿರೋ ಹೇರ್ ಸ್ಟೈಲ್ ಮಾಡಿಬಿಟ್ಟು ಜ್ಯುವೆಲ್ರಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಿಜ ಹೇಳಬೇಕು ಅಂತ ಹೇಳಿದರೆ ನನ್ನ ಹತ್ರ ಬ್ರೈಡಲ್ ಮೇಕಪ್ಪಿಗೆ ಬೇಕಾಗುವಂಥ ಯಾವುದೇ ಒಂದು ದೊಡ್ಡ ದೊಡ್ಡ ಜ್ಯುವೆಲ್ರೀಸ್ ಇರಲಿಲ್ಲ. ನಾನು ಯೂಶ್ವಲ್ ಆಗಿ ಯೂಸ್ ಮಾಡುವಂಥ ಇಯರಿಂಗ್ಸ್ನ ಯೂಸ್ ಮಾಡಿಕೊಂಡು ಆಲ್ಮೋಸ್ಟ್ ನನ್ನ ಬ್ರೈಡಲ್ ಮೇಕಪ್ ಲುಕ್ಕನ್ನು ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಈಗ ನೆತ್ತಿ ಬೈತಲೆ ಆಗಿ ಕೂಡ ನಾನು ಇಯರಿಂಗ್ಸನ್ನೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೋಸ್ ರಿಂಗ್ ಆಗಿ ಕೂಡ ನನ್ನ ಇಯರಿಂಗ್ಸಿಗೆ ಒಂದು ಪ್ಲೇನ್ ಚೈನನ್ನು ಹಾಕ್ಬಿಟ್ಟು DIY ನೋಸ್ ರಿಂಗ್ ಆಗಿ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಎಸ್ ಫ್ರೆಂಡ್ಸ್, ಫೈನಲಿ ಹಾಗೋ ಹೀಗೋ ಮಾಡಿಬಿಟ್ಟು ಒಂದು ಬ್ರೈಡಲ್ ಮೇಕಪ್ ಲುಕ್ಕನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಈ ಬ್ರೈಡಲ್ ಮೇಕಪ್ ಲುಕ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ನಿಜವಾಗ್ಲೂ ಈ ಮೇಕಪ್ ಲುಕ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಅದಷ್ಟೇ ಅಲ್ಲ, ನಿಮಗೆ ಬೇರೆ ಯಾವುದಾದ್ರೂ ಮೇಕಪ್ ಲುಕ್ ಬೇಕು ಅಂತ ಹೇಳಿದರೆ ಅದನ್ನು ಕೂಡ ನೀವು ತಿಳಿಸಿ. ನಾನು ಖಂಡಿತವಾಗ್ಲೂ ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ಮೇಕಪ್ ಲುಕ್ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.